ಅಲ್ಲ ನಿಂಗೆ ಎಂತ ಆಗಿದೆ? ಕೂತ್ಕೋತಿದ್ದೀಯಲ್ಲ ಬಂದು ಹೋಗೋಕ್ಕೆ ಎಲ್ಲ ಒಂಚೂರು ಸಮ್ಮಾಡ್ಕೋಬಾರ್ದ? ನಾನೀಗ ತೋಟಕ್ಕೆ ಹೋಗಿ ಬಂದೋಣ ಆತಲ್ಲ ಅಂತ ಕೂತೆ ಅಂದ್ಗಳಿಗೆ ನೋಡಿದ್ರೆ ನೀನು ಹೊಸ ಮಕ್ಕಳಾಗೆ ಬಂದು ಕೂತ್ಕೋತಿದ್ದೀಯ ಮಾತಾಡೋಕ್ಕೆ. ಕೂತ್ಕೋ ಪುರ್ಸತ್ತದೆ ಅಂತಾರೆ ಮಾತಾಡೋಣ ಅಂದರೂ ಕೂತ್ಕೋತಿರ್ಲ. ಈಗ ಹೊತ್ತು ಆಗ್ತದೆ, ಎಲ್ಲ ಸಮ್ಮಾಡ್ಕೊಳ್ಳೋದು ಬೇಡ, ಕಡೆಗೆ ಗಡಿಬಿಡಿ ಮಾಡೋಕೆ ಹಾಕಿತ್ತೀಯ ಅದಾಗಲೇ ಇದಾಗಲ ಅಂತ. ಗಿಡಕ್ಕೆಲ್ಲ ಎಂಥದ ಸಸಿ ಮಾಡ್ತಿತ್ತು, ತಿಂಡಿ ಗನಂಗೆ ಮಾಡ್ತಿತ್ತು. ನೀನೇ ಹೇಳಿದ್ದ ಏನಾದರೂ ತವ್ರ ಮನೆಗೆ ತಗೊಂಡು ಹೋಗೋಕ್ಕಂತ ಕಾಣ್ತದೆ. ನೀ ಏನು ಬಿಸತ್ತಲ್ಲ, ಅದು ಮಾಡಿದ್ರೆ ನೀನೇನು ತಗೋಬಾರ್ದು ಅಂತಿಲ್ಲ. ನಾಲ್ಕು ಓದುವಾಗೆ ತಗ. ಅಲ್ಲೇರೋ ಬರೋರು ಹೋಗೋರು ಸುಮಾರು ಜನ ಕಡೆಗೆ ಹಾಗೆ ಸಸಾರ ಮಾಡ್ತಾರೆ, ಗಿಡಕ್ಕೆ ಮಾತ್ರ ತಂದಾರೆ ಅಂತ. ಹಾಗೆಲ್ಲರೂ ಮಾಡಿಗಿಡಿಯ ಎಲ್ಲರಿಗೂ ಕೊಡ್ಬೇಕಲ್ಲಿ, ಕೊಡ್ಬೇಕು. ಎಂಥ ತಿಂಡಿ ಮಾಡೋದೆ ಅಂತ ಗೊತ್ತಿಲ್ಲ. ಅಂಥ ಮಿಕ್ಕಿ ಏನಾರು ಆಗದೆ ಇದ್ರು ಅಂಗಡಿಯಿಂದನೇ ತಗೊಂಡೋಗೋಣ. ಎಂತಕ್ಕೆ ಉಳಿದ ಬಟ್ಟೆ ಬರೀ ಎಲ್ಲ ಮಾಡ್ಕೇಳೆ. ನಾನು ಉಂಗ್ಲೆ ಒಂದು ಹಾಕಿಬೇಕು. ಎಂತಕ್ಕೆ ಹಿಂಗೆ ಮಾಡ್ತೀಯ ಏನೋ ಮಾರತಿ. ಅಲ್ಲ ನಿಮಗೆ ಎಂತ ಆಯ್ತು ಪುಣಾತ್ಮ? ನಿಮಗೆ ತೋಟಕ್ಕೆ ಹೋಗಿ ಬಂದರೆ ಸುಸ್ತಾಯ್ತು, ಒಂದು ಗಳಿಗೆ ಕುತ್ಕೋಬೇಕಂತ ಗೊತ್ತಾಯ್ತು. ನಿಮ್ಮ ಹತ್ರ ಮಾತಾಡೋಕ್ಕಂತ ಬಂದು ಕೂತ್ಕೊಂಡಿದ್ದಲ್ಲ ನಾನು. ದಿನ ಇಷ್ಟೊತ್ತಿಗೆ ಇಲ್ಲಿ ಬಂದು ನನ್ನ ಕೆಲಸ ಎಲ್ಲ ಪೂರೈಸಿ ಬಂದು ಈಗ ಒಂಚೂರು ಸೊಂಟ ನೆಟ್ಟಿಗೆ ಮಾಡೋಣ ಅಂತ ಕೂರ್ತಿದ್ದೀನಿ. ನೋಡಿದ್ರೆ ಏನು ಮಾಡ್ತಾರೆ ಸುಮ್ಮನೆ ನೀರು ಹೋಗಕ್ಕೆ. ಅಲ್ಲೇ ಬಟ್ಟೆ ಬರೀ ಮಾಡ್ಕೊಳಕ್ಕೆ ಏನು 15 ದಿವಸಗಟ್ಟಲೆ ಇರ್ಬೇಕು ಅಲ್ಲೇನ? ನನಗೂ ಯಾಕೋ ಕೆಮ್ಮು, ಆದ್ರೆ ಕತ್ಲಿಗೆ ವಾಪಸ್ ಬರ್ಬೋದನಂತ ನೋಡ್ತಿದ್ದೀನಿ ನಾನು. ಇನ್ನು ಎಂತ ಆಗ್ತದೆ ನೋಡೋಣ. ಇದೇ ಥರ ಏನು ಸಂಭ್ರಮ ಅಲ್ಲಿ ಹೋಗ್ಕೊಂಡ ತಂದಿದ್ನ ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತ ಕುತ್ಕೋಬೇಡಿ ನೋಡಿ, ಈಗಲೇ ಹೇಳಿನಿ ನಾನು. ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಗೊತ್ತಾಗ್ತದೆ, ಕೊಡ್ತೀನಿ. ಇಲ್ಲಿ ಕಾಲಿಗೆ ಒಂದು ಇಡ್ತೀನಿ, ತಗೊಂಡೋಗಿ ಅಲ್ಲಿ ಕೊಡ್ತೀನಿ, ಬೇಕಾದರೆ ಕೊಟ್ಕೋತಾರೆ. ಸುಮ್ಮನಿರಿ. ಅವನು 4 ತಗೊಂಡೋದ್ರೆ ಅವ್ರ ಮನೆಗೆ ತಗೊಂಡು ಹೋಗೋದಾರೆ ಹೋಗಲಿ, ಅಲ್ಲಿ ಸಣ್ಣ ಹುಡುಗರು ಅದಾವೆ. ನಿಮ್ಮ ಅದಕ್ಕೊಂದು ಮತ್ತೆ ಅಂತ ಹೇಳ್ಬೇಡಿ ಪುಣಾತ್ಮ. ಮೊದಲೇ ಎಂತಕ್ಕ ಸಿಟ್ಕೊಂಡದೆ, ಇಂತಕ್ಕಂತ ಗೊತ್ತಿಲ್ಲ ನನಗೆ. ಅದ್ರ ಮಧ್ಯಕ್ಕೆ ನೀವೊಂದು ಏನೋ ಇದು ಮಾಡಬೇಡಿ. ಅದೊಂದು ಆತಲ್ಲ. ಮತ್ತೆ ನಾ ತೊಟ್ಟು ತಗೋತೀನಿ ಪಟ್ಟು ತಗೋತೀನಿ ಅಂತೇಳಿ ಹೋಗ್ಬೇಕಾರೆ ಮುಂಚೆ ತಗೊಳಂಗಿಲ್ಲ, ಈಗಲೇ ಹೇಳಿನಿ. ಹೋಗ್ಬೇಕಾರೆ ಮುಂಚೆನೂ ಬೇಡ, ಅಲ್ಲಿ ಹೋದ್ಮೇಲೂ ಬೇಡ. ಒಂದು ಚೂರು ತಗೋಬಿಟ್ರೆ ನಿಮ್ಮ ಮೇಲೆ ನೀವಿರಲ್ಲ, ಹಲರೀತ ಹಾಕಿತೀರಿ. ಮೊದಲೇ ಸಸಾರ ಮಾಡ್ತಾರೆ ಅತಿಯಮ್ಮ. ಹಂಗಿದ್ದೊಂದು ಕೆಲಸ ಮಾಡಬೇಡಿ ನೋಡಿ, ಹೇಳಿನಿ ನಾನು. ಈಗ ಪಾಪಣ್ಣನ ಹತ್ರ ಗಿಡಕ್ಕೊಂದು ಎಂತಾರು ತಗೋಬಾ ಅಂತ ಹೇಳ್ತೀನಿ, ತಗೊಂಡೋಗಿ ಇಡ್ತೀನಿ. ಓ ಜ್ಞಾನ ಮರ್ತೋತು. ಒಂದು ಸಿಕ್ರೆಟ್ ಬ್ಯಾಗ್ ತರಕ್ಕೆ ಹೇಳಬೇಕಿತ್ತು, ಮರ್ತೇ ಹೋಯ್ತು. ಅದು ಆಮೇಲೆ ಹೇಳ್ತೀನಿ. ಇದು ಜ್ಞಾನ ಇಟ್ಕೊಳ್ಳಿ, ಮತ್ತೆ ಏನು ಕುಡ್ಕೊಂಡು ಹೋಗಂಗಿಲ್ಲ, ಈಗಲೇ ಹೇಳಿನಿ. ಅಲ್ಲ ಪೂರ್ವಕ್ಕೊಂದ್ಸತಿ ನೆಂಟ್ರ ಮನೆಗೆ ಹೋಗೋದು, ಅದು ದೈದರ್ಕೆ ಹಣ್ಣಕ್ಕೆ ಎಂತ ತಗೋಬೇಡಿ ಅಂತೀಯಲ್ಲ. ನಮ್ಮ ಮನ್ಸೆ ಎಲ್ಲನೇ ಹಂಗಾರೆ ಏನು ದಿನ ತಗೋತೀನಲ್ಲ, ಎಂತ ಹಲ್ಲರಿಯದೆ ಅಂತ ಹಲ್ಲರಿತೀನಿ. ನಾನಾಯ್ತು ನನ್ನ ಕೆಲಸ ಅಂತ ಇರ್ತೀನಪ್ಪ. ಹೇಳೋದು ನೋಡಿದ್ರೆ ಏನೋ ದೊಡ್ಡ ಇದು ಅಂತ ಎಂತ ಮಾಡೋದು ಇಲ್ಲ, ಸುಮ್ಮನಿದ್ದು ಬಿಡು. ಹಂಗೊಂದು ಏನಾರು ಮಾಡಿಗಿಡಿಯ ಒಂಥರ ಹುಡ್ರು ಚಳಿ ಹಿಡಿಯಲ್ಲನೇ ನನಗೆ. ಹಾಗೆ ದಿನ ತಗೊಂಡು ಅಭ್ಯಾಸಿದ್ದ ನನಗೆ. ಈಗೀಗ ನಿನ್ನ ಹತ್ರ ಹೇಳ ಮಧ್ಯಾಹ್ನಕ್ಕೆ ಒಂದು ತಟ್ಟು ತಗೊಳಕ್ಕೆ ಶುರು ಮಾಡೀನಿ, ಆಗಲ್ಲ ತೋಟದ ಬದಿಯೆಲ್ಲ ಇದ್ದಾಗ. ಹಾಗಾಗಿ ತಗೊಳೋದೇ ಬೇಡ ಅಂದರೆ ತಟ್ಟೆ ತಗೋತೀನಿ ನಾನು. ಮತ್ತೆ ಹಂಗೆ ನಂಗೆ ಗೊತ್ತಾಗ್ತದೆ ಎಷ್ಟು ತಗೊಂಡ್ರೆ ಏನಾಗ್ತದೆ ಅಂತ. ನೀನು ಅದಕ್ಕಾಗಿ ಏನು ತಲೆ ಕೆಡ್ಸ್ಕೊಳೋದು ಬೇಡ ನೀನು. ಇದಕ್ಕೆ ನಾ ಎಲ್ಲಿಗೂ ಬರೋಲ್ಲ ಅಂತ ಹೇಳೋದು ಮತ್ತೆ ಎಂತಕ್ಕಂತ ಮಾಡಿದ್ರೆ ನಂಗೆ ಗೊತ್ತು ನೀವು ಹಿಂಗಿದ್ದೇ ಏನಾರು ಮಾಡ್ತೀರಿ ಅಂತ. ಅವಾಗೆಲ್ಲ ಪ್ರಾಯದ ಕಾಲದಲ್ಲಿ ಅಂತ ಆಯ್ತು, ಒಂದು ಫಂಕ್ಷನ್ನಿಗೆ ಅಂತ ಹೋದ್ರೆ ನೆಟ್ಟಿಗೆ ನಾನು ಹೋಗಿ ಬರೋಕ್ಕೆ ಬಿಡಲ, ಆ ಥರ ಆಯ್ತು. ಈಗಲಾರು ನಿಮ್ದಿಲ್ಲಿ ಹೋಗಿ ಬರೋಣ ಅಂದರೆ ಈಗ ನೀವು ಮತ್ತೆ ಅದೇ ಆ ಥರ ಮಾಡಬೇಕು ಅಂತ ಇದ್ದೀರಾ. ಎಲ್ಲೇ ತಿಕ್ಳು ಗಡಿತಾರೆ ಅದಕ್ಕೆ ಆ ಥರ. ಅದ್ರ ಮಧ್ಯಕ್ಕೆ ನೀವೊಂದು ಹೋಗಿ ಹಿಂಗೆ ಮಾಡಿಬಿಡಿ. ನಾ ಬೇಡ, ಅದಕ್ಕೆ ನಾ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ. ನನ್ನ ಮತ್ತೆ ಅಂತಕ್ಕಾಗಿ ನಾ ಬರೋದೇ ಇಲ್ಲ ಅಂತ ಇದರಲ್ಲಿ ಹೋಗ್ಬೇಕು ಅನ್ನಂಗಿದ್ರೆ ನೀವೇ ಹೋಗಿ ಬನ್ನಿ. ಏನೇನು ಮಾಡ್ಬೇಕೋ ಮಾಡಬಲ್ಲಿ, ನಾನು ಹೋಗಲ್ಲ, ಬೇಡ. ಅದಕ್ಕೆ ನಿನ್ನೆಯಿಂದ ಜ್ಞಾನ ಮಾಡ್ತಿದ್ದೆ, ಹೋಗೋದೋ ಬೇಡ ಅಂತ. ಬೇಡ ಅತ್ಲಕ್ಕೆ ನಾ ಹೋಗೋದೇ ಇಲ್ಲ. ಅದೇ ಮತ್ತೆ ಆಗಲ್ಲ ಅನ್ನೋದು ನೋಡು.
ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ, ಯಾಕೆ ಹಿಂಗೆ ಮಾಡ್ತೀನಿ ಅಂಥದ್ದು ಏನು ಮಾಡಿನೆ ನಾನೀಗ? ಆಗಲಿ ಪುಣ್ಯಾತೀತಿ, ಎಲ್ಲ ಮತ್ತೆ ನನಗೆ ಬಸ್ಸಲ್ಲಿ ಕೂರಕ್ಕೆ ಆಗಲ್ಲ, ಕೈಕಾಲು ನಡ್ಕು ಬರ್ತವೆ. ಅದು ಹೇಳ್ದಲ್ಲ, ಈಗ ಮಧ್ಯಾಹ್ನ ತಗೊಂಡು ಅಭ್ಯಾಸ ಆಗಿದೆ. ನೀನೇ ಕೊಡು, ಒಂದು ತಟ್ಟೆ ನೀನೇ ಕೊಡು, ತಗೊಂಡು ಬರ್ತೀನಿ. ಅಲ್ಲಿ ಕೊಲೆಗಿಡ್ತೀಯಲ್ಲ, ಕೊಲೆಗಿಡು ಹೆಂಗೆ ಗನದೇ ತತ್ತಾನೆ ನಿನ್ನ ಮಗ. ಅಜ್ಜಿ ಕೊಲೆಗಿಡೋದು ಅಂದರೆ ಇಟ್ಟಳ ಒಂಚೂರು ಪ್ಯಾಕೆಟ್ ಹೊಡೆದು ಇಡು, ಆಮೇಲೆ ನನ್ನ ಕೈಗೆ ಕೊಡು. ಯಾರಿಗೆ ಸುದ್ದಿ ಸುಲಾಕಿಲ್ದಿದ್ದಂಗೆ ತಗೊಂಡು ಸುಮ್ಮನೆ ಕೂತ್ಕೋತೀನಿ. ನೋಡ್ಬೇಕಾದ್ರೆ ದೇವ್ರ ಮರಿ ಕೂತಂಗೆ ಕೂತಿರ್ತೀನಿ, ಉಣ್ತೀನಿ, ಹೋಗಿ ಮುಲ್ಕಿತೀನಿ. ಮತ್ತು ಯಾರು ಕೊಟ್ಟರು ನಾ ತಗೊಳಕ್ಕಾಗಲ್ಲ. ಕೊಡೋದು ಯಾರು? ನಿನ್ನ ಅತ್ತಿಗೆಮ್ಮನ ಬೇಕಂಬಂಗೆ ಕಬ್ಬಿನ ಬೇಳೆ ಮಾಡ್ತಾರೆ, ಕೊಡ್ತದ? ಅದ್ರ ಬಳಗಕ್ಕೆ ಕೊಡೋದೇ ಸಮ ಆಗ್ತದೆ. ನಮಗೆಲ್ಲ ಎಲ್ಲಿನ ಬೇಡ, ಅದು ಕೊಡೋದು ಬೇಡ. ನಾ ಹಿಂಗೆ ಮಾಡ್ತೀನಿ, ಬರಲಾಗಿರಲ್ಲ ಅಂತ ಹೇಳ್ಬೇಡ ಮಾರತಿ. ನೀನೇ ಬರೆದಿದ್ಮೇಲೆ ನಾ ಹೋಗಿ ಅಂತ ಮಾಡೋದಲ್ಲಿ. ಅಜಯ್, ಎಷ್ಟು ಜೊತೆ ಬಟ್ಟೆ ತಗೊಳೋದು ನೀನು ಹೇಳ್ಬಿಡು. ಕಡೆ ಕಲ್ಲು ಹೋಗಿಂದ ಬಟ್ಟೆ ತರಲ್ಲ ನೀನು, ಹಾಕಕ್ಕಿಲ್ಲ ಹಂಗೆ ಹಿಂಗೆ ಅಂತ ಬೈಯಂಗಿಲ್ಲ. ಎಷ್ಟು ಜೊತೆ ಬಟ್ಟೆ? ಪುಳ್ಳೊಡಗ ನೀನು ಬರೋನಣ್ಣ, ನೀನು ಅಮ್ಮನ ಜೊತೆ ಹೋಗಲ್ಲಣ್ಣ. ನೀ ಕೇಳಿ ಮರೆ, ನೀನು ಅಮ್ಮನ ಹತ್ರ ಕೇಳ್ಕ. ಕೇಳೋದು ಇಲ್ಲ, ಎಂಥದ್ದು ಇಲ್ಲ ಅಜ್ಜಿ. ನಾನಂತೂ ನಿನ್ನ ಜೊತೆನೇ ಬರವ, ನಾನು ಹೋಗಲ್ಲ ಅಲ್ಲಿಗೆ. ಅಮ್ಮನ ಜೊತೆ ಚಿಂಗಾಡಿ ಹೋತಾನೆ, ಹೋದ್ರೆ ಸಾಕು. ನಾನು ನಿನ್ನ ಜೊತೆ ಬರ್ತೀನಿ. ನಿಂಗೆ ಮಾತ್ರ ಈಗೀಗ ನನ್ನ ಎಲ್ಲಿ ಕರ್ಕೊಂಡು ಹೋಗೋಕ್ಕೂ ಇಷ್ಟನೇ ಇಲ್ಲ. ಅದು ಇದು ನಾವೇ ಹೇಳಿ ಬೇಡ ಬೇಡ ಅಂತ ಹೇಳ್ತೀಯಲ್ಲ. ನಾ ಬರ್ತೀನಿ, ಈ ಸತಿ ಮಾತ್ರ ನಾ ಬರ್ತೀನಿ. ಯಾಂತಕ್ಕ ನೀ ಎಂತಕ್ಕ ನಮ್ಮ ಜೊತೆ? ನಿನ್ನ ತಾಯಿ ಜೊತೆ ಹೋಗಕ್ಕೆ ಕೊಡ್ತಾ ನಿಂಗೆ? ನಿನ್ನ ಅಜ್ಜಿ ಮನೆಗೆ ಹೋಗ ನೀನು. ಅಲ್ಲಿ ಹೋಗೊಂದು ತುಪ್ಪ ಹಾಕಿ ಬರೋದು ಬೇಡ, ಸುಮ್ಮನೆ ಇದ್ಬೇಡ. ಕಡೆಗೆ ನಿನ್ನ ತಾಯಿ ಬಂದು ಹಾಗೆ ಹೇಳಲಿ, ಈಗ ಹೋಗೋಷ್ಟೊತ್ತಿಗೊಂದು ಯಾಜೆ ತಂದು ಹಾಕ್ಬೇಕಂತ ಮಾಡಿಯೇ ಹೆಂಗೆ? ಅಜ್ಜಿ ಪ್ಲೀಸ್, ನೀನಾರು ಹೇಳಿ ಮರತೆ ಅಜ್ಜಿಗೆ. ಅಜ್ಜಿ ಇಷ್ಟು ಹೇಳಿದ್ರೆ ಸಾಕು, ಅಮ್ಮ ನನ್ನ ಜೊತೆನೇ ಬಾ ಅಂತ ಕೂತ್ಕೋತದೆ. ನಂಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲೇ ಅಜ್ಜಿ. ನಿನ್ನ ಜೊತೆ ಬಂದರೆ ಅಲ್ಲಿ ಗುಬ್ಬಿಗುಂಡನೂ ಸಿಗ್ತಾರೆ, ಇಲ್ಲಿ ಹೋದರೆ ಯಾರು ಅದರಲ್ಲಿ? ಪ್ಲೀಸ್ ಕಣೆ ಅಜ್ಜಿ, ನಿನ್ನ ಜೊತೆನೇ ಬರ್ತೀನಿ ನಾನು. ಅಲ್ಲ ಪುಳ್ಳು, ನೀವೊಬ್ಬ ಎಂತಕ್ಕೆ ಹಿಂಗೆ ಮಾಡ್ತೀಯ ಮರಯ್ಯ? ಎಲ್ಲಿಗೆ ಹೋಗೋದಂದ್ರೆ ಈ ಥರದ್ದೊಂದು ತಂದು ಇಟ್ಬಿಡ್ತೀಯ. ನಾನಾರು ಏನು ಮಾಡಲಿ ನೋಡೋಣ ಹೇಳ. ನೀವೊಂದು ಕೆಲಸ ಮಾಡು, ಫಸ್ಟ್ ನೀನು ಅಮ್ಮನ ಹತ್ರ ಹೋಗ್ತೇಂಟ ಎಲ್ಲಿಗೆ ಹೋಗೋದು ಅಂತ. ಅದು ಎಲ್ಲಿಗೆ ಹೇಳ್ತದೋ ಅಲ್ಲಿಗೆ ಹೋಗು. ಈಗ ನಿನ್ನ ಅಜ್ಜಿ ಹೇಳ್ದಂಗೆ ಕಡಿಕೆ ನಾವೇ ಕರ್ಕೊಂಡು ಹೋಗ್ತೀವಿ, ಅದ್ರ ಜೊತೆ ಕಳ್ಸೋದು ಬಿಟ್ಟು ನಮ್ಮ ಜೊತೆ ಕರ್ಕೊಬತ್ತಿದ್ದೀವಿ ಅಂತ ಬೈತದ ಮಗನೇ ನಿನ್ನಮ್ಮ. ಅಲ್ಲ, ಅದು ಬೈತದೆ ಅನ್ನೋದು ಅಲ್ಲ, ಹೇಳೋದು ಒಂದಕ್ಕೆ ಸಮನೆಯ. ಅದು ತವ್ರ ಮನೆಗೆ ಹೋಗೋಷ್ಟೊತ್ತಿಗೆ ಮಗಾಗಿ ನೀನು ಅದ್ರ ಜೊತೆಗೆ ಹೋಗ್ಬೇಕಾ ಬೇಡ? ನಿನ್ನ ಅಜ್ಜಿ ಮನೆಗೆ ನೀನು ಹೋಗ್ಬೇಕಾ? ಯಾರೋ ಸಿಗ್ತಾರೆ ಅಂತ ಹೇಳಿ ನಾವು ಬಿಟ್ಕೊಡಕ್ಕಾಗ್ತದ ಅನ್ಪುಳ್ಳ? ಈಗ ನಾನು ನೋಡ, ನನ್ನ ಅಪ್ಪಯ್ಯ ಅಮ್ಮನ ಮನೇಲಿ ದೇದರ್ಕೆ ಹೇಳಿದ್ರು ಅಂತ ಹೇಳಿ ಅಲ್ಲಿಗೆ ಹೋಗ್ತಿದ್ದೀನಿ, ಬತ್ತಿದ್ದೀನ. ನಿನ್ನ ಅಮ್ಮನ ತವ್ರ ಮನೆಗೆ ಬತ್ತಿದ್ದೀನ ಅಂತ ಹೇಳ. ಇದಕ್ಕೆ ಅವ್ರವ್ರು ಹೋಗ್ಬೇಕಾ? ಅಲ್ಲಿ ಇದು ನಿಮ್ಮದೇಯ, ಬರಬಾರ್ದು ಅನ್ನೋದೇನಲ್ಲ. ಈಗ ಒಂದೇ ಸತಿ ಅಲ್ಲಿಗ ಇಲ್ಲಿಗ ಅಂದಾಗ ನಿನ್ನ ಅಜ್ಜಿ ಮನೆಯೇ ನಿಂಗೆ ಮುಗಿಸ ಆಗ್ಬೇಕಾ? ಗುಬ್ಬಿಗುಂಡ ನೋಡ, ಅವರ ಅಪ್ಪ ಅಮ್ಮನ ಮನೆ ಆಯ್ತು, ಅವ್ರ ಅಜ್ಜಿ ಮನೆ ಆಯ್ತು, ಅವ್ರ ಅತ್ತೆ ಮಾವನ ಮನೆ ಆಯ್ತು. ಬೇರೆ ಎಲ್ಲಿಗಾರು ಬರ್ತಾರ? ಈಗ ನಿನ್ನ ಅಜ್ಜಿ ಮನೆಗೆ ಕರೆದ್ರೆ ಬರ್ತಾರ ಅವ್ರ? ಜ್ಞಾನ ಮಾಡ ನೀನು. ಜ್ಞಾನ ಮಾಡೋದು ಇಲ್ಲ, ಎಂಥದ್ದು ಇಲ್ಲ. ಹಿಂಗೆ ನಾನು ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳು. ಏನು ಹೇಳಿದ್ರು ಹಿಂಗಿದ್ದೊಂದು ಪಾಠ ಮಾಡೋಕ್ಕೆ ಶುರು ಮಾಡಿಬಿಡ್ತೀಯ. ಬೇಡ ಬಿಡು, ನಾನು ಬರೋಲ್ಲ. ನಿನ್ನ ಜೊತೆನೂ ಬರೋಲ್ಲ, ಅಮ್ಮನ ಜೊತೆನೂ ಹೋಗಲ್ಲ. ನಾ ಮನೇಲಿ ಇರ್ತೀನಿ, ಎಲ್ಲಿಗೂ ಹೋಗೋದಿಲ್ಲ. ಎಂತದ? ಎಂತ ಪುಳ್ಳ? ಎಂತ ಹೇಳ್ತಿದ್ದೀಯ? ಒಬ್ಬನೇ ಇರ್ತೀನಿ ಅಂತಿದ್ದೀಯಲ್ಲ, ಎಂತಕ್ಕೆ? ಎಲ್ಲಿರ್ತೀಯ ಒಬ್ಬನೇ? ಎಂಥದ್ದು ಇಲ್ಲೇ ಮಾರತಿ. ಅಜ್ಜಿ ಬರ್ತೀನಿ ಅಂತ ಹೇಳಿದ್ರೆ ಬೇಡ ಅಂತ ಅದೇ. ಅದಕ್ಕೆ ನಂಗೆ ಬೇರೆ ಎಲ್ಲಿಗೂ ಬರೋಕ್ಕೆ ಇಷ್ಟ ಇಲ್ಲ. ನಿನ್ನ ಜೊತೆ ಹೋಗು ಅಂತ ಅದೇ. ನಂಗೆ ಅಲ್ಲಿ ಬರೋಕೆ ಒಂಚೂರು ಇಷ್ಟ ಇಲ್ಲ. ಅಲ್ಲಿ ಯಾರು ಅದಾರೆ? ಆಟ ಆಡೋಕ್ಕೆ ಯಾರೂ ಸಿಕ್ಕಲ್ಲ. ಎಲ್ಲಿ ಹೋದರೂ ಗುಬ್ಬಿಗುಂಡನವರು ಸಿಗ್ತಾರೆ. ಅದಕ್ಕೆ ಬರ್ತೀನಿ ಅಂದರೆ ಬೇಡ ಅಂತದ ಅಜ್ಜಿ. ಅದಕ್ಕೆ ಹೇಳಿ ನಾನು ಎಲ್ಲಿಗೂ ಹೋಗಲ್ಲ, ನಾ ಇರ್ತೀನಿ ಒಬ್ಬನೇ. ಓ, ನೀನು ಈಗ ಅಜ್ಜಿ ಮನೆಗೆ ಬರೋಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಗುಬ್ಬಿಗುಂಡ ಸಿಗ್ತಾರೆ ಅಂತ. ಅಪ್ಪನ ಥರನೇ ಅಲ್ಲನೋ, ಪೀತರ್ಕಿ ಬುದ್ಧಿ ಎಲ್ಲಿ ಹೋಗ್ತದದು?
ನಮ್ಮದು ಎಲ್ಲದೆ ಅಲ್ಲಿಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಯಾರು ಬೇರೆಯವ್ರ ಮನೆಯೇ ಇಷ್ಟ ಆಗೋದು ನಿಮಗೆ. ಕಾಲು ಹೊಡೆದು ಮುರಿತೀನಿ ಇನ್ನೊಂದು ಸತಿ ಹಿಂಗೆ ಹೇಳಿದ್ರೆ. ಅಜ್ಜ ಅವಾಗ ಸಣ್ಣಕ್ಕಿರಷ್ಟೊತ್ತಿಗೆ ಸಾಕು ಕೊಡೋಕ್ಕಾತು, ಈಗ ಬೇಡ. ಹೋಗಿ ಅಲ್ಲಿಗೆ ಒಂದು ದಿವ್ಸಕ್ಕೆ ಮುಖ ತೋರಿಸಿ ಅವ್ರ ಜೊತೆ ಇದ್ದು ಬರೋಣ ಅನ್ನೋದಿಲ್ಲ ನಿನಗೆ. ಎಲ್ಲ ಮಕ್ಕಳು ರಜಕ್ಕೆ ಅಜ್ಜಿ ಮನೆಗೆ ಹೋಗ್ತೀನಿ ಅಂತವೆ. ನಿಂಗೆ ಅವಾಗಲೂ ಹೋಗೋಕ್ಕಾಗಲ್ಲ. ಈಗ ಒಂದಿನಕ್ಕೂ ಬರೋಲ್ಲ, ಬೇರೆ ಕಡೆ ಎಲ್ಲ ಹೋಗ್ತೀನಿ ಅಂತಿದ್ದೀಯ. ಇಲ್ಲದಿದ್ರೆ ಒಬ್ಬನೇ ಇರ್ತೀಯ. ಅದು ಹೆಂಗಿರ್ತೀವಿ ಒಬ್ಬನೇ ನೋಡ್ತೀನಿ ನಾನು. ಕೈ ಕಾಲು ಕೊಟ್ಟು ಹೊತ್ಕೊಂಡು ಹೋಗ್ತೀನಿ ನೋಡಿ ನಿನ್ನ. ಏನು ನೀವು ಹೇಳಿದ್ದೇ ಆಟ ಅಂತ ಮಾಡೀರಾ? ಎಂತಕ್ಕೆ ಅಪ್ಪನ ಥರನೇ ಪೀತರ್ಕೆ ಬುದ್ಧಿ ಅವೆಲ್ಲ ಎಂತಕ್ಕೆ ಬೇಕು? ಪೀತರ್ಕೆ ಯಾವ ಪೀತರ್ಕೆ? ನನ್ನ ಪೀತರ್ಕೆ ಅವನೇ ಯಾವ? ಎಂತ ಆಗಿದೆ ನಮ್ಮ ಬುದ್ಧಿಗೆ? ಏನಾಗಿದೆ? ನಿಮ್ಮ ಮನೆಗೆ ಹೋಗೋದು ಬೇಡ ಅಂತ ಏನು ಇದು? ಅವನ ಅಪ್ಪ ಹೋದ್ರೆ ಅವನ ಅಜ್ಜಿ ಮನೆಗೆ ಹೋಗ್ತಾನೆ, ಯಾಕೆ ಹೋಗ್ಬಾರ್ದು? ಕಂಡರ್ದು ಹೆಂಗೆ ಆಗ್ತದ ಅದ? ನಿನ್ನ ಅಪ್ಪ ಅಮ್ಮನ ಮನೆದಾದ್ರೆ ಅದು ಹೌದು ನಮ್ಮದು ಅಂತ ಆಗ್ತದೆ. ಅವನ ಅಜ್ಜಿ ಮನೆದ ಅವನದಾಗಲ್ಲ ಅನ್ನೋದು. ಓಹೋ, ಏನು ಇವಳದ್ದೇ ಆಯ್ತು ಪೂರ್ತಿ. ಬೇಡ, ನಾನೆಂತ ಮಾತಾಡಲ್ಲ. ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತಷ್ಟೊತ್ತಿಗೆ ನಾನು ಏನು ಮಾತಾಡಿ ಏನು ಪ್ರಯೋಜನ?